ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಅತ್ಯಂತ ಸರಳವಾಗಿ ರುಚಿಯಾದ ಕೋಲ್ಡ್ ಕಾಫಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾದ ಈ ಕೋಲ್ಡ್ ಕಾಫಿ ಹೇಗೆ ಮಾಡೋದು ನೋಡೋಣ. ಮಿಕ್ಸಿಂಗ್ ಬೌಲ್ಗೆ 3 ಟೀ ಚಮಚ ಆಗುವಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್, 2 ಟೀ ಚಮಚ ಸಕ್ಕರೆ, 4 ಟೀ ಚಮಚ ಬಿಸಿ ನೀರು ಹಾಕಿ ಇದನ್ನು ನಾನಿಲ್ಲಿ ಎಲೆಕ್ಟ್ರಿಕ್ ಬ್ಲೆಂಡರ್ನಲ್ಲಿ ವಿಪ್ ಮಾಡ್ತಾ ಇದ್ದೇನೆ. ಈ ಸ್ಟೆಪ್ಪನ್ನು ಮಿಕ್ಸರ್ ಜಾರ್ನಲ್ಲೂ ಕೂಡ ಮಾಡಬಹುದು. ಪಲ್ಸ್ ಮೋಡ್ನಲ್ಲಿ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡಿದರೆ ಆಯಿತು. ಆದರೆ ಪರ್ಫೆಕ್ಟ್ ಆದ ಈ ಟೆಕ್ಸ್ಚರ್ನಲ್ಲಿ ಬರದಿದ್ರೂ ಒಂದೊಳ್ಳೆಯ ಟೆಕ್ಸ್ಚರ್ ಸಿಗತ್ತೆ. ಈ ರೀತಿ ಫ್ರೋತಿ ಟೆಕ್ಸ್ಚರ್ ಅಂದರೆ ಇಷ್ಟು ಸ್ಟಿಫ್ ಆಗಿ ಸಿಗಬೇಕು, ಅಲ್ಲಿ ತನಕ ಹೈ ಸ್ಪೀಡ್ನಲ್ಲಿ ವಿಪ್ ಮಾಡ್ಕೊಂಡಾಯಿತು. ಕುದಿಸಿ ತಣಿದ ನಂತರ ಫ್ರಿಜ್ನಲ್ಲಿಟ್ಟು ತಣ್ಣಗೆ ಮಾಡಿರುವಂತಹ ಹಾಲಿದು 3/4 ಲೀಟರ್ನಷ್ಟಿದೆ. ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನು 6 ಚಮಚ ಹಾಕ್ಕೊಂಡೆ. ಸಕ್ಕರೆ ಕರಗಿಸ್ಕೊಂಡಾದ್ಮೇಲೆ ಸರ್ವಿಂಗ್ ಗ್ಲಾಸ್ ಅಲಂಕರಿಸೋದಕ್ಕೋಸ್ಕರ ಇನ್ಸ್ಟಂಟ್ ಕಾಫಿ ಪೌಡರಿಗೆ 1-2 ಹನಿ ನೀರು ಹಾಕಿ ತಿಕ್ಕಾಗಿರುವ ಡಿಕಾಕ್ಷನ್ ಅನ್ನು ಮಾಡಿಕೊಂಡು ಅದರಿಂದ ಗ್ಲಾಸನ್ನು ಅಲಂಕರಿಸ್ತಾ ಇದ್ದೇನೆ. ನೀವು ಚಾಕ್ಲೇಟ್ ಸ್ಪ್ರೆಡ್ನಲ್ಲಿ ಈ ಸ್ಟೆಪ್ಪನ್ನು ಮಾಡಿದರೆ ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ. ಅಲಂಕರಿಸಿದ ಗ್ಲಾಸಿಗೆ ಐಸ್ ಕ್ಯೂಬ್ಸ್ ಅನ್ನು ಹಾಕಿ 3/4 ಭಾಗದಷ್ಟು ಹಾಲನ್ನು ಸೇರಿಸಿ ಕೊನೆಯಲ್ಲಿ ತಯಾರಿಸಿದ ವಿಪ್ಡ್ ಕಾಫಿ ಮಿಕ್ಸ್ಚರ್ 2 ಸ್ಪೂನ್ ಮೇಲಿಂದ ಹಾಕಿ ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಡಸ್ಟ್ ಮಾಡಿದರೆ ಹೋಮ್ ಮೇಡ್ ಕೋಲ್ಡ್ ಕಾಫಿ ರೆಡಿ ಆಗತ್ತೆ. ಮನೆಯಲ್ಲಿ ಬೇಕು ಅಂದಾಗ ಸುಲಭದಲ್ಲಿ ಮಾಡಬಹುದಾದ ರೆಸಿಪಿ. ಖಂಡಿತ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.